ಸ್ಕೂಟರ್ನಲ್ಲಿ ಕಾಲೇಜ್ಗೆ ಹೋಗ್ತಾ ಇದ್ದಂತಹ ಪ್ರಾಪ್ತ ವಿದ್ಯಾರ್ಥಿನಿಯ ಕಿಡ್ನಾಪ್ ಯತ್ನ, ಕಾರ್ನಲ್ಲಿ ಬಂದಂತಹ 3 ಅಪರಿಚಿತರಿಂದ ಕೃತ್ಯ. ಬೆಳ್ತಂಗಡಿಯ ಸುದೇಮುಗೇರು ಬಳಿ ಘಟನೆ. ವಿದ್ಯಾರ್ಥಿನಿ ಕಿರುಚಾಡಿ ಎದುರಿಗೆ ಇನ್ನೊಂದು ಬೈಕ್ ಬರ್ತಾ ಇದ್ದ ಹಾಗೆ ಕಿಡ್ನಾಪರ್ಸ್ ಎಸ್ಕೇಪ್. ಕಾರು ಖರೀದಿಸಿದ್ಯಾರು, ನೋಂದಣಿ ಮಾಡಿಸಿದ್ದು ಮತ್ಯಾರೋ. 3.5 ಕೋಟಿ ಕಾರು ಮಾಲೀಕರಿಂದ 36 ಲಕ್ಷ ರೂಪಾಯಿ ತೆರಿಗೆ ವಂಚನೆ ಆರೋಪ. 3 ತಿಂಗಳ ಹುಡುಕಾಟದ ಬಳಿಕ ಲ್ಯಾಂಬೋರ್ಗಿನಿ ಕಾರು ಪತ್ತೆ ಹಚ್ಚಿ ಸೀಸ್. ಕೊಡಿಗೆಹಳ್ಳಿ ಪೊಲೀಸರಿಂದ ಕ್ರಮ. ಮೆಟ್ರೋ ದರ ಏರಿಕೆಯ ಗೊಂದಲಕ್ಕೆ ಬೆಳಕಿಯೇ ಬಿದ್ದಿದೆ ತೆರೆ. ಕೇಂದ್ರ ಸರ್ಕಾರದ ಸೂಚನೆ ಹಿನ್ನೆಲೆ ಪ್ರೈಸ್ ಹೈಕ್ಗೆ ತಾತ್ಕಾಲಿಕ ತಡೆ ನೀಡಿದ ಬಿಎಂಆರ್ಸಿಎಲ್. 5% ಹೊರೆ ತಪ್ಪಿಸಿಕೊಂಡ ಪ್ರಯಾಣಿಕರು ದಿಲ್ ಖುಷ್. ಖಾಲಿ ಟ್ರಂಕ್ ಹಿಡಿದು ಮೆಟ್ರೋ ನಿಲ್ದಾಣದ ಬಳಿ ತೇಜಸ್ವಿ ಸೂರ್ಯ ಪ್ರತಿಭಟನೆ. ಶ್ವೇತಪತ್ರ ಹೊರಡಿಸುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹ. ಮೆಟ್ರೋದಲ್ಲಿ ಪ್ರಯಾಣಿಸೋಕು ಮುನ್ನವೇ ಸಂಸದ ವಶಕ್ಕೆ. ಮೆಟ್ರೋ ದರದ ಎಲ್ಲ ನಿರ್ಧಾರ ಅವ್ರ ಕೈನಲ್ಲೇ ಇದೆ. ಹುಟ್ಟು ಸುಳ್ಳುಗಾರರು, ಡ್ರಾಮಾ ಮಾಸ್ಟರ್. ಬಿಜೆಪಿಗರಿಗೆ ತಿಂದ ಅನ್ನ ಅರಗೋದಿಲ್ಲ. ಮೆಟ್ರೋ ದರ ಏರಿಕೆ ತಡೆಯ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ. ತುಮಕೂರಿನ ಕೈಗಾರಿಕಾ ಪ್ರದೇಶದಲ್ಲಿ ಹೊತ್ತಿ ಉರಿದ ವೇಸ್ಟ್ ಗೋಡೌನ್. ವೇಸ್ಟ್ ಆಯಿಲ್, ಗುಜರಿ ದಾಸ್ತಾನಿಟ್ಟಿದ್ದಂತಹ ಗೋಡೌನ್ ಭಸ್ಮ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ತಮಿಳು ಹಾಡಿನ ವಿರುದ್ಧ ಸಿಡಿದ ಕರವೇ ಪ್ರವೀಣ್ ಶೆಟ್ಟಿ ಬಣ. ಕನ್ನಡ ನಾಮ ಫಲಕವಿಲ್ಲದೆ ಹಾಗೂ ಕನ್ನಡ ಹಾಡುಗಳಿಲ್ಲದೆ ಕಾರ್ಯಕ್ರಮ. ಕನ್ನಡ ಹಾಡನ್ನ ಹಾಕುವಂತೆ ಒತ್ತಾಯ, ಆಯೋಜಕರಿಗೆ ಕ್ಲಾಸ್. ಕೋರಮಂಗಲದ ನಕ್ಸಸ್ ಮಾಲ್ನಲ್ಲಿ ಘಟನೆ. ಮೇಕೆಯಂತೆ ಗಿಡಗಂಟಿಗಳಿಗೆ ಸೊಪ್ಪೆ ಇವನ ಆಹಾರ. ಪ್ರಾಣಿಗಳಂತೆಯೇ ಗುಡ್ಡದಲ್ಲಿ ಒಬ್ಬಂಟಿ ವಾಸ. ಬೆಳಗಾವಿಯಲ್ಲಿ ವೈದ್ಯ ಲೋಕಕ್ಕೆ ಅಚ್ಚರಿ ಹುಟ್ಟಿಸಿರುವ ಆಧುನಿಕ ಟಾರ್ಜನ್ ಬುಡನ್ ಖಾನ್ ಹೊಸಮನಿ. ಹಳೆ ಮೈಸೂರು ಭಾಗದ ಪಕ್ಷ ಅನ್ನೋ ಹಣೆಪಟ್ಟಿಯಿಂದ ಹೊರಬರೋಕೆ ದಳಪತಿಗಳ ತಯಾರಿ. ರಾಜ್ಯಾದ್ಯಂತ ಪಕ್ಷ ಸಂಘಟನೆಯತ್ತ ದಳಪತಿಗಳ ಚಿತ್ತ. ಫೆಬ್ರವರಿ 27ಕ್ಕೆ ಕಿತ್ತೂರು ಕರ್ನಾಟಕದ ವಿಜಯಪುರದಲ್ಲಿ ಬೃಹತ್ ಸಮಾವೇಶ. ಬೆಂಗಳೂರಿನ ಅಂಜನಾಪುರದ ನಿವಾಸಿಗಳಿಗೆ ಮತ್ತೆ ಢವಢವ. ರಾತ್ರಿ ಹೊತ್ತಲ್ಲಿ ಓಡಾಡ್ತಾ ಇವೆಯಂತೆ ಚಿರತೆ. ಸಂಜೆ ಆಗ್ತಾ ಇದ್ದ ಹಾಗೆ ಸ್ವಿಗ್ಗಿ, ಝೊಮ್ಯಾಟೊ ಆಟೋಗಳು ಬರೋದೇ ಇಲ್ಲ. ಸುತ್ತಮುತ್ತಲ ಅಂಗಡಿಗಳು ಆಗುತ್ತೆ ಕ್ಲೋಸ್. ನಿವಾಸಿಗಳ ಪರದಾಟ. ಬೈಕ್ನಲ್ಲಿ ಬಂದು ಚಿನ್ನದ ಸರ ಕಸಿದು ಕಳ್ಳರು ಪರಾರಿ. ಸರ ಕದಿಯೋ ವೇಳೆ ಕುಸಿದು ಬಿದ್ದು ಮಹಿಳೆ ಸಾವು. ನೆಲಮಂಗಲ ಹೊರವಲಯದ ಹುಸ್ಕೂರು ಗ್ರಾಮದಲ್ಲಿ ಘಟನೆ. ಏಕಕಾಲಕ್ಕೆ 9 ದೈವಗಳಿಗೆ ನರ್ತನ ಸೇವೆ. ನವಗುಳಿಗ ದೈವಗಳ ರೋಷಾವೇಶ ಭಕ್ತರಿಗೆ ರೋಮಾಂಚಕ. ಬೆಳ್ತಂಗಡಿಯ ವೇಣೂರಿನ ನಿಟ್ಟೆಡೆ ಗ್ರಾಮದ ಬರ್ಕಜಿಯಲ್ಲಿ ನಡೆದ ನರ್ತನ ಸೇವೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಪಂದ್ಯಗಳನ್ನ ನಡೆಸೋಕೆ ಚಿಂತನೆ. ಗೃಹ ಸಚಿವರನ್ನ ಭೇಟಿ ಮಾಡಿದ ಕೆಎಸ್ಸಿಎ ಮತ್ತು ಆರ್ಸಿಬಿ ನಿಯೋಗ. 12ನೇ ತಾರೀಕು ಮತ್ತೊಂದು ಸಭೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳುವ ಬಗ್ಗೆ ಪರಂ ಭರವಸೆ. ಕೇಂದ್ರ ಸರ್ಕಾರದ ಭಾರತ್ ಟ್ಯಾಕ್ಸಿ ಸೇವೆ ರಾಜ್ಯದಲ್ಲೂ ಜಾರಿ ಮಾಡಿ. ಪ್ರಯಾಣಿಕರ ಜೊತೆ ಆಟೋ ಟ್ಯಾಕ್ಸಿ ಚಾಲಕರಿಗೂ ಇದರಿಂದ ಅನುಕೂಲ. ಬೈಕ್ ಟ್ಯಾಕ್ಸಿಯನ್ನ ಹೊರಗಿಟ್ಟು ಸೇವೆ ಜಾರಿಗೆ ತರುವಂತೆ ಖಾಸಗಿ ಸಾರಿಗೆ ಒಕ್ಕೂಟ ಮನವಿ. ಕುಡಿದ ಮತ್ತಲ್ಲಿ ಮಗಳ ಸ್ಕೂಲ್ ಬ್ಯಾಗ್ನ ಸುಟ್ಟು ಹಾಕಿದ ತಂದೆ. ದಾವಣಗೆರೆಯ ಆರುಂಡಿ ಗ್ರಾಮದಲ್ಲಿ ಘಟನೆ. ತಾನೇ ಪೊಲೀಸರಿಗೆ ಕರೆ ಮಾಡಿದ ಎಸ್ಎಲ್ಸಿ ಓದ್ತಾ ಇರೋ ಮಗಳು. ತಾವೇ ಬ್ಯಾಗ್, ಜಾಮೆಟ್ರಿ ಬಾಕ್ಸ್ ಕೊಡಿಸಿದ ಪೊಲೀಸರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.